ಬೆಳಗಾವಿ ತಾಲೂಕಿನ ಪ್ರಕರಣ ಈಗಾಗಲೇ ಹೊಸಮೂರಿ ಪ್ರಕರಣಕ್ಕೆ 2 ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ. ಒಂದು CM ಪರಿಹಾರ 5 ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 2 ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಅಧಿಕಾರಿಗಳ ಮುಖಾಂತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಘಟನೆ ಆಗಿದೆ. ಈಗಾಗಲೇ ಪೊಲೀಸರು ಯಾರು ಮುಂಚೆ CIDಗಿಂತ ಬರೋಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಏನೋ ಒಂದು 2 ಸಿಗಬೇಕಷ್ಟೇ. ಅವರು ಕೂಡ ಅದನ್ನು ಮತ್ತೆ CID ಒಪ್ಪಿಸಿದ್ದಾರೆ. ಅಂದರೆ ಯಾರು ಒತ್ತಡ ಸಂಶಯ ಬೇಡ, ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ. ಅದ್ರ ರೀತಿ ಒಳ್ಳೆಯದೇ. ಆದರೂ ಕೂಡ ನಮ್ಮ ಪೊಲೀಸರು ಕೂಡ ಒಳ್ಳೆ ರೀತಿಯಿಂದ ತನಿಖೆ ಮಾಡಿದ್ದಾರೆ. ಸೊ ಅದೊಂದು ಘಟನೆ ಆಗಬಾರ್ದಿತ್ತು, ನಮ್ಮ ಭಾಗದಲ್ಲಿ ಆಗಿದೆ. ಸೊ ಹೀಗಾಗಿ ಮುಂದೆ ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಒಬ್ಬರದೇ ಜವಾಬ್ದಾರಿ ಇಲ್ಲ, ಎಲ್ಲರದ್ದು ಜವಾಬ್ದಾರಿ ಇದೆ. ಹೆಚ್ಚು ಸಾರ್ವಜನಿಕ ಜವಾಬ್ದಾರಿ ಭಾಳ ಇದೆ. ಯಾಕಂದರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು. ಯಾರು ಪೊಲೀಸರಾಗಲಿ ನಾವಾಗಲಿ ನೀವು ಯಾರು ಇರೋಲ್ಲ. ಸೊ ಅವರು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಆದರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಲ್ಲ ಅಂತ ನಮ್ಮ ಒಂದು ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ, ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಬೇಕು. ಇಂಥ ಘಟನೆ ಆದಾಗ ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಂತ. ಸೊ ತಕ್ಷಣ ಅದನ್ನು ಪರಿಹಾರ ಅಲ್ಲೇ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದು ಸ್ಥಳೀಯವಾಗಿ. ಸೊ ಮುಂದಿನ ದಿನಗಳಲ್ಲಿ ಆ ರೀತಿ ಆಗದಂಗೆ ನೋಡ್ಕೊಳ್ಳೋ ಅಷ್ಟೇ ನಮ್ದೆಲ್ಲರ ಜವಾಬ್ದಾರಿ ಅಷ್ಟೇ. ಈಗ ಮಣಿಪುರಂ ಪ್ರಕರಣದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಲಾರಂತ BJP ಅವರು ಈ ಪ್ರಕರಣದಲ್ಲಿ ಬಹಳ ಆಸಕ್ತಿ ಇರ್ತದೆ. ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ. ಅದಕ್ಕೆಲ್ಲರೂ ಉತ್ತರ ಹೇಳಿದ್ದಾರೆ. ನೀವು ಸಾಕಷ್ಟು ಪ್ರಶ್ನೆ ಕೇಳಿದರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ. ಈಗ ಅವ್ರು ಮಾಡ್ತಾರಂತ ನಾವು ಮಾಡ್ಲಿಕ್ಕೆ ಆಗೋಲ್ಲ. ಏನು ನಿಜ ಸ್ಥಿತಿ ಇದು ನಾವು ಮಾಡ್ತಾ ಇದ್ದೀವಿ. ಅವ್ರು ರಾಜಕೀಯ ಮಾಡಲಿ, ಇನ್ನೂ 10 ಸಲ ಬರಲಿ, ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ. ಇನ್ನೂ 10 ಸಲ ಬಂದರೂ ಕೂಡ ವಸ್ತುಸ್ಥಿತಿ ಅದೇ ಇರ್ತದೆ. ಸೊ ಅವರು ಮಣಿಪುರಕ್ಕೆ ಹೋಗಬೇಕಾಯಿತು. ಸೊ UP ಹತ್ರಾಸ್ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಭಾಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಅಲ್ಲಿ ಹೋದ್ರೆ ಒಳ್ಳೆಯದು. ಬರೀ ಇಲ್ಲಿ ಅಷ್ಟೇ ಬಂದರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ. ಎಲ್ಲ ಕಡೆ ಹೋಗ್ಬೇಕು, ಕೇಳಬೇಕು. ಮಣಿಪುರ 3 ತಿಂಗಳವರೆಗೆ ಇಡೀ ಜಗತ್ತೇ ನೋಡಿತು, ಅವರು ಕೂಡ ಯಾರೂ ಹೋಗೋದಿಲ್ಲ.